ಮಲ್ಟಿಪ್ಲಿಕೇಶನ್ ಅನ್ನು ನೋಡೋಣ ಸ್ನೇಹಿತರೆ. ಮಲ್ಟಿಪ್ಲಿಕೇಶನ್ ಅಂದರೆ ಗುಣಾಕಾರ. ಗುಣಾಕಾರ ಅಂದರೆ ನಾವು 2 ಡಿಜಿಟ್ ಇದ್ದಾಗ ಯಾವ ರೀತಿ ನೋಡಬೇಕು ಲೆಕ್ಕ, 3 ಡಿಜಿಟ್ ಇದ್ದಾಗ ಯಾವ ರೀತಿ ಗುಣಿಸ್ಬೇಕಂತ ನೋಡೋಣ. ಈಗ ನಾವು 2 ಡಿಜಿಟನ್ನು ನೋಡೋಣ ಸ್ನೇಹಿತರೆ. ಈಗ 2 ಡಿಜಿಟನ್ನು ಅಂದರೆ 23 ಇಂಟು 13 ಕೊಟ್ಟಿದ್ದಾರೆ. ನಾವು ಯಾವ ರೀತಿ ಸಡನ್ನಾಗಿ ಆನ್ಸರನ್ನು ನೋಡ್ಬೋದು. 23 ಇಂಟು 30 ಅಂತ ಕೊಡ್ತಾರೆ ಸ್ನೇಹಿತರೆ. ಈ ರೀತಿ ಕೊಟ್ಟಾಗ ನೀವು ಸಡನ್ನಾಗಿ ಈ ರೀತಿ ಬರೆದುಕೊಂಡ ನಂತರ ಮೊದಲು ಇವೆರಡುಗಳನ್ನು ಗುಣಿಸಬೇಕು. ಇವೆರಡುಗಳನ್ನು ಕ್ರಾಸ್ ಆಗಿ ಗುಣಿಸಬೇಕು ಸ್ನೇಹಿತರೆ. ಗುಣಿಸಿ ಕೂಡಿಸಬೇಕು. ಕೂಡಿಸಿ ಒಂದು ಸಂಖ್ಯೆಯನ್ನು ಇಲ್ಲಿ ಇಟ್ಟು ಈ ಸಂಖ್ಯೆಯನ್ನು ಗುಣಿಸಬೇಕು. ಅಂದರೆ ಫಸ್ಟು ಇಲ್ಲಿ ನೋಡಿ ನಿಮಗೆ ತಿಳಿಸ್ತೀನಿ. ಈ ರೀತಿ ಗುಣಿಸಬೇಕು. ನೆಕ್ಸ್ಟ್ ಇದನ್ನೇ ಗುಣಿಸಬೇಕು, ಇಲ್ಲ ಇದನ್ನೇ ಗುಣಿಸಬೇಕು ಸ್ನೇಹಿತರೆ. ಆಮೇಲೆ ಈ 2 ಡಿಜಿಟ್ ಇದ್ದ ಈ ರೀತಿ ಗುಣಿಸಬೇಕು ಸ್ನೇಹಿತರೆ. ಅಂದರೆ ನಾವು ಈಗ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಯಾವ ರೀತಿ ಅಂದರೆ, ಇಲ್ಲಿ ನೋಡಲಿ 3 3 9. ಈಗ 2 ಇಂಟು 3 ಗುಣಿಸಿ 3 ಇಂಟು 1 ಗುಣಿಸಿ, ಅಂದರೆ 3 2 6, 3 3, 6 ಪ್ಲಸ್ 3 9. ಎಷ್ಟು ಸ್ನೇಹಿತರೆ? 9. 2 ಇಂಟು 1 2. ಆನ್ಸರ್ ಇಸ್ 299. ಅದೇ ರೀತಿ ನೆಕ್ಸ್ಟ್ ನೋಡೋಣ. ಫಸ್ಟ್ ಹೇಳಿದ್ವಿ ಇದನ್ನು ಗುಣಿಸಬೇಕು. ನೆಕ್ಸ್ಟ್ ಕ್ರಾಸ್. ನೆಕ್ಸ್ಟ್ 3 ಇಂಟು 2 ಅಂದರೆ 4 16, ಕೈಲ 1 ಅಷ್ಟಾಯಿತು 6. ಕ್ರಾಸ್ ಆಗಿ ಗುಣಿಸಿಕೊಳ್ಳಿ. 3 ಇಂಟು 4 12, 4 ಇಂಟು 2 8. ಇಲ್ಲಿ ಕೂಡಿಸಿಕೊಳ್ಳಿ. 8 ಪ್ಲಸ್ 2 10, 10 ಪ್ಲಸ್ 1 11, 1 ಪ್ಲಸ್ 1 2 21. ಅಂದರೆ ಇಲ್ಲಿ 2 ಮತ್ತೆ ನೀವು ಇಟ್ಕೊಳ್ಳಿ ಸ್ನೇಹಿತರೆ. ಈಗ 3 2 6, 6 ಪ್ಲಸ್ 2 8, 816. ನೆಕ್ಸ್ಟ್ ನೋಡೋಣ. 9 1 9, 9 2 18, 9 3 20, 9 4 36. ಇಲ್ಲಿಯೇ ಬರ್ಕೊಳ್ಳಿ, ಇಲ್ಲೇ ಬರ್ಕೊಳ್ಳಿ. ಇಲ್ಲೇ ಕ್ರಾಸ್ ಆಗಿ ನೋಡೋಣ. 5 4 20, 9 2 18, 8 3 11, 2 2 1, 2 ಪ್ಲಸ್ 1 ಪ್ಲಸ್ 1 ಅಂದರೆ 4 41 ಆಯಿತು. ಇಲ್ಲಿ 41 ಹಚ್ಚಿಗೊಳಿಸಿದರೆ ಇದನ್ನು ಘಾಟ್ ಹಾಕಿ. ಅದೇ ರೀತಿ 5 ಇಂಟು 2 10, 10 ಪ್ಲಸ್ 4 14, 1416 ಸ್ನೇಹಿತರೆ. ಇದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನೀವು. ಈಗ 3 ಡಿಜಿಟ್ ನೋಡೋಣ. 2 ಡಿಜಿಟ್ ನೋಡಿದ್ವಿ ಆಗಲೇ ಸ್ಲೈಡಲ್ಲಿ. ಈಗ 3 ಡಿಜಿಟ್ ನೋಡೋಣ ಸ್ನೇಹಿತರೆ. ಅಂದರೆ ಇದರಲ್ಲಿ ಎಷ್ಟು ರೀತಿ ಬರ್ತವೆ ಅಂದರೆ, ಇದು 1 2 3, ನೆಕ್ಸ್ಟ್ 4 5. ಅಂದರೆ 5 ಸ್ಟೆಪ್ ನಾವು ಗುಣಿಸಿದರೆ ಇದು 123 ಇಂಟು 584 ಅನ್ನು ಗುಣಿಸ್ಬೋದು ಸ್ನೇಹಿತರೆ. ಇಲ್ಲಿ ನೋಡೋಣ. ನಿಮಗೆ ಈ ರೀತಿ ಗುಣಿಸ್ಬೇಕು. ಸೆಕೆಂಡ್, ಥರ್ಡ್, ಫೋರ್ತ್, ಇದು ಫಿಫ್ತ್. ಈ ರೀತಿ ಗುಣಿಸಿದಾಗ ಮಾತ್ರ ನಾವು ಈ ಗುಣಾಕಾರವನ್ನು ನೋಡ್ಬೋದು. ಇಲ್ಲಿ ನೋಡೋಣ ಸ್ನೇಹಿತರೆ. 4 3 12, ಈಗ 4 2 8. ಈ ರೀತಿ ಗುಣಿಸೋಣ. 8 3 24, 8 1 4 12, 12 1 13, 2 ಮತ್ತು 1 3, 33 ಆಯಿತು. ಇದು ಒಂದು ಕೈಲ. ಈಗ ಇವು 3 ಸಂಖ್ಯೆಗಳನ್ನು ನೋಡೋಣ. 4 1 4, 8 2 16, 5 3 15. ನೋಡ್ರಿ, 4 ಪ್ಲಸ್
6 10 10 1 5 15 15 1 3 18 38. ಇದನ್ನು ಕೈದಾಗ ಒಂದು ಇಟ್ಕೊಳ್ಳೋಣ. ನೋಡ್ರಿ, ಮೂರನ್ನ ಕೈಲ ಇಟ್ಕೊಂಡಿವಿ, 8 ಬರೆದುಕೊಂಡಿದ್ದೀವಿ. ಈಗ ಈ 2 ಡಿಜಿಟ್ ನೋಡೋಣ. 5 2 ಮತ್ತು 8 1. 8 ಒಂದೇ 8, 5 2 10, 11 21 ಆಯಿತು. 2 ಉಳಿತು. 5 ಒಂದೇ 5, ಇದು 2 ಎಷ್ಟಾಯಿತು? 7 ಆಯಿತು. ಅಂದರೆ 71,832 ಆಗುತ್ತೆ ಸ್ನೇಹಿತರೆ. 583 ಇಂಟು 942 ಯಾವ ರೀತಿ ಉಳಿಸ್ಬೇಕಂತ ಹೇಳ್ತೀನಿ ನೋಡಿದ್ವಿ. 3 2 6, ಇವೆರಡನ್ನ ತೆಗೆದುಕೊಳ್ಳೋಣ. 8 2 16, 4 3 12, 8 28 ಆಯಿತು. 2 ಕೈಲ ತೆಗೆದುಕೊಳ್ಳಿ. ಈಗ 3 ಡಿಜಿಟ್ ನೋಡೋಣ. ಇವು 3 ಸಂಖ್ಯೆಗಳನ್ನು ನೋಡೋಣ. 5 2 10, 4 3 8 3 24, 8 4 32, 9 3 27, ನೋಡ್ರಿ 7 ಪ್ಲಸ್ 2 9, 9 ಪ್ಲಸ್ 2 ಎಷ್ಟು? 11, 2 1 3 3 1 3 6, ಇದು 1 7 71. ಅಂದರೆ ಈ ಒಂದನ್ನು ಇಲ್ಲಿ ಇಟ್ಕೋಣ. ಕೈಲ 7. ಈಗ ನೋಡ್ರಿ, ಇವೆರಡನ್ನ ನೋಡ್ರಿ. 5 4 20, 8 8 64, 8 9 72, 9, ಇದು 9 99 ಆಯಿತು. 9 ಕೈಲ ಇಟ್ಕೊಳ್ಳೋಣ. 9 5 45, 45 ಪ್ಲಸ್ 9 ಎಷ್ಟು? 54. ಅಂದರೆ 5,49,186. ಅದೇ ರೀತಿ ನೆಕ್ಸ್ಟ್ ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ನ. ಇನ್ನು 4 ಡಿಜಿಟ್ ನೋಡೋಣ. ಮುಂದಿನ ಸ್ಲೈಡಲ್ಲಿ ಉಳಿಸೋಣ. 8 5 40, ಈ ಕ್ರಾಸ್ 2 ಗುಣಿಸಿ. 8 3 24, 8 4 32, 5 2 10, 6 1 46. 4 ಕೈಲಿ ತೆಗೆದುಗೊಳಿಸಿದ್ದಾರೆ. 8 3 24, 5 3 15, 4 2 8. 8 1 5, 13 13 1 8 ಎಷ್ಟು ಸ್ನೇಹಿತರೆ? 21, 2 2 4 5 51 ಆಯಿತು. 5 ಎಲ್ಲ ಇಟ್ಕೊಂಡಿಸ್ತಿದ್ದಾರೆ. ಈಗ 4 ನೋಡೋಣ. 8 2 16, 3 2 6, 4 3 12, 6 5 30, 11 11 1 6 17, 17 1 ಎಷ್ಟು ಸ್ನೇಹಿತರೆ? 19, 5 5 1 6 69 ಆಯಿತು. 6 ಕೈಲ ಇಟ್ಗೊಳಿಸಿದ್ದಾರೆ. ಈಗ ಈ 3 ಸಂಖ್ಯೆಗಳನ್ನು ಗುಣಿಸೋಣ. 2 4, 3 3 9, 6 4 24, 4 4 8, 8 2 16 17 ಆಯಿತು ಸ್ನೇಹಿತರೆ. 17 1 6 23 43 ಆಯಿತು ಸ್ನೇಹಿತರೆ. 3 ಬೆಳ್ಕೊಂಡು 4 ಕೈಲ ಇಟ್ಗೊಳಿಸ್ತಿದ್ರೆ ಇಲ್ಲಿ ಇವುಗಳನ್ನ ಗುಣಿಸೋಣ. 2 3 6, 6 3 18, 8 2 16, 16 1 18, 28 ಆಯಿತು ಸ್ನೇಹಿತರೆ. 2 ಕೈಲ ಇಟ್ಕೊಳ್ಳಿ. 6 2 12, 12 1 2 14,
ಅಂದರೆ 1,48,39,160 ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟ್ ನೋಡೋಣ. 6 5 30, ಕೈಲಿ ಒಂದು ಇಟ್ಕೊಳ್ಳಿ 30, ಕ್ರಾಸ್ ಆಗಿ ನೋಡಿ 6 3 18, 5 25, 8 1 5 13, 13 1 3 16, 46, 4 4 ಕೈಲಿ ಇಟ್ಕೊಳ್ಳಿ 8 5 40, 8 5 40, 8 48, 3 5 15, 5 3 15, 10 10 1 18, 18 1 4 22, 2 1 6 6 1 8 82 ಆಯಿತು. 82 ಸ್ನೇಹಿತರೆ. 8ನ್ನು ಬೇರೆ ಇಟ್ಕೊಳ್ಳಿ ಇಲ್ಲಿ. ಈಗ 4 ಸಂಖ್ಯೆಗಳನ್ನು ಕ್ರಾಸ್ ಆಗಿ ನೋಡೋಣ. 9 5 45, 9 6 54, 8 5 40, 3 3 9, 5 2 10, 9 4 13, 13 1 8 21, 13 8 21 ಆಯಿತು. 3 3 1 4 7, 7 1 5 12, 121, 12 ಕೈಲಿ ಇಟ್ಕೊಳ್ಳೋಣ, ಒಂದಷ್ಟು ಬಿಟ್ಕೊಳ್ಳಿ. ಈಗ ಈ 3 ಸಂಖ್ಯೆಗಳನ್ನು ಮುಗಿಸ್ಕೊಳ್ಳೋಣ. 95 45, 8 3 24, 3 2 6, ನೋಡ್ರಿ 10 10 1 15, 15 1 17, 5 5 1 7 7 1 87 ಆಯಿತು. 8ನ್ನು ಕೈಲಿ ಇಟ್ಕೊಳ್ಳಿ. ಇವೆರಡು ಸಂಖ್ಯೆಗಳು 9 3 27, 8 2 16, 13 13 1 8 21, 51 ಆಯಿತು. 5ನ್ನು ಕೈಲಿ ಇಟ್ಕೊಳ್ಳಿ, 1ನ್ನು ಬರ್ಕೊಳ್ಳಿ. ಈಗ 9 2 18, 18 1 5 20, 18 1 5 23 ಸ್ಥಿತಿ. ಅಂದರೆ 2,31,71,860. ಅದೇ ರೀತಿ ಇದನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ ಯಾವ ರೀತಿ ಅಂದರೆ ಮೇಲ್ಗಡೆ 3 ಡಿಜಿಟ್, ಕೆಳಗೆ 2 ಡಿಜಿಟ್ ಯಾವ ರೀತಿ ಗುಣಿಸೋಣ ಅಂತ. ಈ ರೀತಿ ಕೊಟ್ಟಾಗ ನೋಡೋಣ ಸ್ನೇಹಿತರೆ ಯಾವ ರೀತಿ ಬಿಡಿಸ್ಬೇಕಂತ. ಇಲ್ಲಿ ನೋಡಿ, ಆಗ ಹೇಳಿದಾಗೆ ಸ್ನೇಹಿತರೆ ಅದೇ ರೀತಿ ಇದೆ, ಏನಿಲ್ಲ. ಇಲ್ಲಿ 567 ಇಂಟು 42 ಇದೆ, 835 ಇಂಟು 23 ಇದೆ. ಯಾವ ರೀತಿ ಮಲ್ಟಿಪ್ಲಿಕೇಶನನ್ನು ಮಾಡ್ಬೇಕಂತ ಹೇಳ್ತೀನಿ ಸ್ನೇಹಿತರೆ. ಈ ರೀತಿ ಕೊಟ್ಟಾಗ ನಾವು ಸ್ನೇಹಿತರೆ ಇಲ್ಲಿ 0 ಅಂತ ಇಟ್ಕೊಳ್ಳಿ. ಯಾಕಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಸಡನ್ಲಾಗಿ ಸ್ವಲ್ಪ ಅಗಲು ಬದಲಾಗುತ್ತೆ ಸ್ನೇಹಿತರೆ. ಅದಕ್ಕೆ 0 ಅಂತ ಕೊಟ್ಟರೆ ನಿಮಗೆ ಕನ್ಫ್ಯೂಸ್ ಆಗಲ್ಲ. 7 2 14, ನಿಮಗೆ ಹೇಳಿದಾಗೆ 6 2 12, 7 3 21, 7 4 28, 10 1 11, 41 ಆಯಿತು ಸ್ನೇಹಿತರೆ. 41 ಕೈಲ ಒಂದು ಮೇಲೆ ಬರ್ಕೊಳ್ಳಿ. ಅದೇ ರೀತಿ ಇವು 3 ಡಿಜಿಟ್ ಮಾಡಬೇಕಲ್ಲ. 5 2 10, 6 4 24, 7 ಇಂಟು 0 0 ಆಗುತ್ತೆ ಸ್ನೇಹಿತರೆ. 8 38 ಆಯಿತು ಸ್ನೇಹಿತರೆ. 38. 3ನ್ನು ಕೈಲಾಗಿ ಇಟ್ಕೊಳ್ಳಿ. ಇವೆರಡು ಸಂಖ್ಯೆಗಳನ್ನು ಗುಣಿಸಬೇಕು. 5 4 20, 6 ಇಂಟು 0 0 ಆಗುತ್ತೆ, 23 ಆಗುತ್ತೆ ಸ್ನೇಹಿತರೆ. 2ನ್ನು ಕೈಲಾಗಿ ಇಟ್ಕೊಳ್ಳಿ. 5 ಇಂಟು 0 0 ಆಗುತ್ತೆ, 2 ಇದನ್ನು ಇಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಎಷ್ಟಾಗುತ್ತೆ? 23,814 ಹೋಗುತ್ತೆ. ನೆಕ್ಸ್ಟ್ ನೋಡೋಣ. 5 3 15, ಇಲ್ಲಿ 0 ಅಂತ ಇಟ್ಕೊಳ್ಳಿ. 5 3 15,
3 ಮೂರಲೆ 9, ಈಗಲೇ 10, 19 20. ಎಷ್ಟು ಸ್ನೇಹಿತರೆ? 20 ಆಗುತ್ತೆ. 0 ಅಂತ ಬರೆದುಕೊಳ್ಳಿ, ಕೈಯಾಗ 2 ಇಟ್ಕೊಳ್ಳಿ. ಈಗ 3 ಸಂಖ್ಯೆಗಳನ್ನು ಕ್ರಾಸ್ ಆಗಿ ಗುಣಿಸೋಣ. 8 ಮೂರಲೆ 24, 3 6, 5 into 0 5 0, 10 12, 32 ಆಯಿತು ಸ್ನೇಹಿತರೆ. ಎಷ್ಟು? ಕೈಯಾಗ ಒಂದು ಇಟ್ಕೊಳ್ಳಿ. ಅದೇ ರೀತಿ ಇವೆರಡು ಸಂಖ್ಯೆಗಳು 8 16, 3 into 0 0, 6 9 19 ಆಯಿತು ಸ್ನೇಹಿತರೆ. ಒಂದು ಕೈಲೇ ಇಟ್ಕೊಳ್ಳಿ. 8 into 0 0 ಆಗುತ್ತೆ. ಇದು ಕೈಲನ್ನು ಇದರಿಂದ ಇಟ್ಕೊಳ್ಳಿ. 19,805. ಅದೇ ರೀತಿ ಇದನ್ನು ನೀವು ಎಕ್ಸಾಂಪಲ್ ಆಗಿ ನೋಡ್ಕೊಳ್ಳಿ ಸ್ನೇಹಿತರೆ. ತಿಳಿಸಿ ಈ ರೀತಿ ಕೊಟ್ಟಾಗ ಸ್ನೇಹಿತರೆ ನಾವು 12 into 13 ಅಂದಾಗ ನಮಗೆ ಸ್ಕ್ವೇರನ್ನು ಬರಬೇಕು ಸ್ನೇಹಿತರೆ. ಸ್ಕ್ವೇರ್ ಬಂದರೆ ಸಡನ್ನಾಗಿ ನಾವು ಇವುಗಳನ್ನು ಕಂಡುಹಿಡಿಬೋದು ಸ್ನೇಹಿತರೆ. ಯಾವ ರೀತಿ ಅಂದರೆ 12 into 13 ಅಂದರೆ 12 ಸ್ಕ್ವೇರ್ ಅಂದರೆ 144. 144ಕ್ಕೆ 12 ಕೂಡಿಸಿದರೆ 156 ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ನೋಡೋಣ, ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಯಾವುದು ಅಂದರೆ 12 ಸ್ಕ್ವೇರ್ 144 ಪ್ಲಸ್ 12. ಇಲ್ಲಿ ನೋಡು, ನಿಮಗೆ ತೋರಿಸ್ತೀನಿ. 4 ಮತ್ತು 2 6, 4 ಮತ್ತು 1 5, 156. ಆನ್ಸರ್ ಎಷ್ಟು ಬರುತ್ತೆ ಸ್ನೇಹಿತರೆ? 156. ಅದೇ ರೀತಿ ನೀವು 13 ಸ್ಕ್ವೇರ್ ಆಗಿ ಮಾಡ್ಬೋದು ಸ್ನೇಹಿತರೆ. ಅಂದರೆ 13 ಸ್ಕ್ವೇರ್ ದೊಡ್ಡ ಸಂಖ್ಯೆಯಿಂದ ಸ್ಕ್ವೇರ್ ಮಾಡಿದರೆ ಆ ದೊಡ್ಡ ಸಂಖ್ಯೆಯನ್ನು ಕಳಿಬೇಕು ಸ್ನೇಹಿತರೆ. ಸಣ್ಣ ಸಂಖ್ಯೆ ಮತ್ತು ಸಣ್ಣ ಸಂಖ್ಯೆಯಿಂದ ಸ್ಕ್ವೇರ್ ಮಾಡಿದರೆ ಆ ಸಣ್ಣ ಸಂಖ್ಯೆಯಿಂದ ಗುಣಿಸಬೇಕು. ಅಂದರೆ ಈಗ 13 ತೋರಿಸ್ತೀನಿ ಸ್ನೇಹಿತರೆ. 13 ಸ್ಕ್ವೇರ್ 169. 169 ಮೈನಸ್ 30 ಅಂದರೆ 9ರಲ್ಲಿ 3 ಕಳೆದ್ರೆ 6, 6ರಲ್ಲಿ 1 ಕಳೆದ್ರೆ 5, 1 ಅಂದರೆ 156 ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟ್ ನೋಡೋಣ. 13 ಸ್ಕ್ವೇರ್ ಬೇಡ, ನಮಗೆ ಇಲ್ಲಿ ನಿಮಗೆ ಮೈನಸ್ ಆಗಿ ತೋರಿಸ್ತೀನಿ. 14 ಸ್ಕ್ವೇರ್ 196. 196 14 ಕಳಿಸಿ ಸ್ನೇಹಿತರೆ. ಅಂದರೆ 6ರಲ್ಲಿ 4 ಕಳೆದ್ರೆ 2, 9ರಲ್ಲಿ 1 ಕಳೆದ್ರೆ 8, 1 ಸ್ನೇಹಿತರೆ. ಅಂದರೆ 182 ಸ್ನೇಹಿತರೆ. ಅದೇ ರೀತಿ ಇದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ನೋಡೋಣ. ಅಂದರೆ ಈ ರೀತಿ ಸಂಖ್ಯೆಗಳು ಕೊಟ್ಟಾಗ ಅಂದರೆ ಕೊನೆಯ ಸಂಖ್ಯೆ 2 ಸೇಮ್ ಆಗಿ ಕೊಟ್ಟಿದ್ದರೆ ಸ್ನೇಹಿತರೆ ನಾವು ಸಡನ್ ಆಗಿ ಗುಣಿಸಬಹುದು. ಇವೆರಡು ಸಂಖ್ಯೆಗಳು ಸೇಮ್ ಆಗಿ ಬರಬೇಕು ಸ್ನೇಹಿತರೆ. ಅಂದರೆ 6 6 36, 6 4 24, 24 ಪ್ಲಸ್ 6 30. ಆನ್ಸರ್ ಎಷ್ಟು ಬರುತ್ತೆ ಸ್ನೇಹಿತರೆ? 3036 ಆಗುತ್ತೆ ಸ್ನೇಹಿತರೆ. ಅದೇ ರೀತಿ 72 into 32 ಕೊಟ್ಟಾಗ 2 4, ಇಲ್ಲಿ 0 4 ಅಂತ ಬರೆದುಕೊಳ್ಳಿ. 7 ಮೂರಲೆ 21, 21 1 2, 23. ನೆಕ್ಸ್ಟ್ ನೋಡೋಣ. 4 4 16, 7 ಮೂರಲೆ 21, 21 1 4 25, 2516. ಇದನ್ನು ಕಮೆಂಟ್ ಮುಖಾಂತರ ತಿಳಿಸಿದ್ದೆ. ನೆಕ್ಸ್ಟ್ ನೋಡೋಣ, ಡಿವಿಷನ್ ನೋಡೋಣ. ಈಗ ಮಲ್ಟಿಪ್ಲಿಕೇಶನ್ ನೋಡಿದ್ದೀವಿ, ಎಡಿಷನ್ ನೋಡಿದ್ದೀವಿ, ಸಬ್ಸ್ಟ್ರಾಕ್ಷನ್ ನೋಡಿದ್ದೀವಿ. ಇನ್ನು ಡಿವಿಷನ್ ನೋಡೋಣ. ಡಿವಿಷನ್ ಅಂದರೆ ಭಾಗಾಕಾರ. ಭಾಗಾಕಾರ ಯಾವ ರೀತಿ ಸಡನ್ನಾಗಿ ನಾವು ಭಾಗಿಸಬೇಕು, ಬಾಧ್ಯತೆಯನ್ನು ಮಾಡಬೇಕು ಅಂತ ಸ್ನೇಹಿತರೆ ನೋಡೋಣ ನೆಕ್ಸ್ಟ್ ಸ್ಲೈಡಲ್ಲಿ. ಈಗ ಡಿವಿಷನನ್ನು ನೋಡೋಣ. ಡಿವಿಷನ್ ಅಂದರೆ ಭಾಗಾಕಾರ. ಭಾಗಾಕಾರವನ್ನು ಯಾವ ರೀತಿ ಈಜಿ ಮೆಥಡ್ದಾಗ ಕಂಡು ಹಿಡಿಬೇಕಂತ ನೋಡೋಣ. ಭಾಗಾಕಾರ ಅಂದರೆ ಮೊದಲೇ ಕ್ವಶನ್ ನೋಡೋಣ. ಈಗ 10/5 ಇದೆ. ಆನ್ಸರ್ ಒಂದೇ ಬರುತ್ತೆ, ಪಾಯಿಂಟ್ ಮೇಲೆ ಬರ್ತೈತೆ, ಇಲ್ಲ ಒಂದು ಸಂಖ್ಯೆಗೆ ಬರುತ್ತೆ. ಅದೇ ರೀತಿ ಇವು ಸಂಖ್ಯೆ ಬರುತ್ತೆ ಸ್ನೇಹಿತರೆ ನೋಡೋಣ. ಇದು ಮುಂದೆ ಇದೆ ಅಂದರೆ ಇಷ್ಟು ಆನ್ಸರ್ 2 ಆಗುತ್ತೆ. ಈಸಿ ಇರ್ತಾವೆ ಸ್ನೇಹಿತರೆ, ನೋಡ್ರಿ. ಪ್ರತಿದಿನ ನಿತ್ಯ ನೀವು ಪರ್ಫೆಕ್ಟ್ ಆದರೆ ಅಂದರೆ ನೀವು ಎಕ್ಸಾಮ್ಗೆ ಅನುಕೂಲ ಆಗುತ್ತೆ. ನೀವು 20 ತನಕ ಕಂಪಲ್ಸರಿ ಮಗ್ಗಿ ಬರ್ಕೊಟ್ಟಾಕಿ
ನೋಡೋಣ ನೆಕ್ಸ್ಟ್ ಇದನ್ನು ನೋಡೋಣ. ಇದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಇದನ್ನು ನೋಡೋಣ. 5 1 5 8 40. ಆನ್ಸರ್ ಎಷ್ಟು? 8. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಈ ರೀತಿ ಕೊಟ್ಟಾಗ ನಾವು ಸ್ನೇಹಿತರೆ ಭಾಗಾಕಾರವನ್ನು ಡಿವಿಷನನ್ನು ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ. ಮೊದಲೇ ಕ್ವಶನ್ ನೋಡೋಣ. ಈಗ ನಾವು 5ರಿಂದ ಭಾಗಿಸೋಣ. 5 1 2 ಉಳಿತು 28 ಆಯಿತು. 5 5 25, 3 ಉಳಿತು 39 ಆಯಿತು. 5 7 35, 4 ಉಳಿತು ಅಂದರೆ 35 ಕಳೆದರೆ 4 ಉಳಿತು 45 ಆಯಿತು. 5 9 45. ಎಷ್ಟು ಆನ್ಸರು? 50 15 79. ಇದು 78 95 ಡಿವೈಡೆಡ್ ಬೈ 5ರ ಭಾಗಾಕಾರ. ಅದೇ ರೀತಿ ನೆಕ್ಸ್ಟ್ ನೋಡೋಣ. 21 ಮತ್ತು 84ರ ಡಿವೈಡೆಡ್ ಬೈ 7 ಯಾವ ರೀತಿ ಅಂದರೆ ಈಗ 7ರಲ್ಲಿ ಯಾವ ಸಂಖ್ಯೆ ಹೋಗ್ತದೆ ಅಂತ ನೋಡೋಣ. 7 3 7 1 7 3 21 7 3 21 ಮತ್ತು 8 ಉಳಿತು. 7 1 7 ಕೈಲ 1 ಉಳಿತು 14 ಆಯಿತು. 7 2 14. ಆನ್ಸರ್ 312. ಅದೇ ರೀತಿ ನೆಕ್ಸ್ಟ್ ನೋಡೋಣ. ಇಲ್ಲಿ ನಮಗೆ ಈ ರೀತಿ ಸಂಖ್ಯೆಗಳನ್ನು ಕೊಟ್ಟಾಗ ಅಂದರೆ 2 ಡಿಜಿಟ್ ಅಂದರೆ ಸ್ವಲ್ಪ ಯಾವ ಸಂಖ್ಯೆಯಲ್ಲಿ ಹೋಗ್ತವೆ, ಸಣ್ಣ ಸಂಖ್ಯೆಯಲ್ಲಿ ಅಂದರೆ ನಿಮಗೆ ದೊಡ್ಡ ದೊಡ್ಡ ಸಂಖ್ಯೆಗಳು ಗುಣಾಕಾರ ಬರಲ್ಲ. ಅವುಗಳನ್ನು ನಾವು ಭಾಗಾಕಾರವನ್ನು ನೆಕ್ಸ್ಟ್ ನೋಡೋಣ. ಈ ರೀತಿ ಸಂಖ್ಯೆಗಳನ್ನು ಕೊಟ್ಟಾಗ ನಾವು ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ. ಸಣ್ಣ ಸಂಖ್ಯೆಯಿಂದ ಬಿಡಿಸೋಣ. ಅಂದರೆ ನಾವು ಯಾವ ಸಣ್ಣ ಸಂಖ್ಯೆಯಿಂದ ಭಾಗ ಹೋಗುವಂಥ ಸಂಖ್ಯೆಯನ್ನು ನೋಡೋಣ. ಇಲ್ಲಿ 2ರಿಂದ ಹೋಗ್ತೈತಿ. 2 9 18, 2 1 2 4 8 8 ಉಳಿತು. 3 ಉಳಿತು ಸ್ನೇಹಿತರೆ. 2 1 2 1 ಉಳಿತು 18 ಆಯಿತು. 2 9 18. ನೋಡ್ರಲ್ಲಿ ಇದನ್ನು 9 ಯಾವ ಸಂಖ್ಯೆಗೆ ಹೋಗ್ತೈತೆ ಅಂದರೆ 3ರಲ್ಲೇ ಹೋಗುತ್ತೆ. ನೋಡೋಣ. 3 3 9 3 4 12 2 ಉಳಿತು 21 ಆಯಿತು. 3 7 21 9 ಉಳಿತು ಸ್ನೇಹಿತರೆ. 3 3 9. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಹಿಂಗೆ ಕಂಟಿನ್ಯೂ. 3 1 17 ಉಳಿತು. 3 6 18 ಸಾರಿ 3 6 18 ಆಗುತ್ತೆ. 3 5 15 ಅಂದರೆ 18 ಜಾಸ್ತಿ ಆಗುತ್ತೆ. ಇಲ್ಲಿ ನಮಗೆ 17 ಇದೆ. 3 5 15 ಅಂದರೆ 2 ಉಳಿತು 23 ಆಯಿತು. 3 7 21 3 8 24 ಆಗುತ್ತೆ. 3 7 21 ಆಗುತ್ತೆ. ಎಷ್ಟು ಉಳಿತು? 2 ಉಳಿತು. ಪಾಯಿಂಟ್ ಕೊಟ್ಟಿವಿ, 0 ಇಳಿಸ್ಕೋಣ. ಅಂದರೆ ಎಷ್ಟಾಯಿತು? 20 ಆಯಿತು. 3 6 18. ನೆಕ್ಸ್ಟ್ ಮತ್ತೆ 20 ಆಯಿತು. ಮತ್ತೆ ಹಂಗೆ ಕಂಟಿನ್ಯೂ ಮುಂದೆ 666 ಆಗುತ್ತೆ. ಅಂದರೆ 157.6 ಆಗುತ್ತೆ.